ಹೇ ಇವಳೆ ಇಲ್ಲಿ ನೋಡೆ, ನಿಮ್ಮ ಮಗನ ಬ್ಯಾಗಲ್ಲಿ ಸಿಗರೇಟು ವಿಮಲ್ ಪ್ಯಾಕೆಟ್. ಅದ್ಯಾವುದೋ ಸೊಪ್ಪು ರೀ ಅದೇನೋ ಸೊಪ್ಪು ಅಂದ್ರಲ್ಲ, ಕೊಡ್ರಿ. ಸೊಪ್ಪು ಸಾರು ಮಾಡ್ಬಿಡ್ತೀನಿ. ಸೊಪ್ಪು ಸಾರು ಮಾಡಿ ತುಂಬ ದಿನ ಆಯಿತು. ಸೊಪ್ಪು ನಿಮ್ಮ ಅವ್ವನ ಜೊತೆ ಮಾತಾಡೋಕೆ ಸೊಪ್ಪು. ಅಪ್ಪ ಒಂದೇ ಒಂದು ನಿಮಿಷ ನನ್ನ ಮಾತು ಕೇಳಪ್ಪ ಪ್ಲೀಸ್ ಅಪ್ಪ. ಈ ತಿರ್ಕೋಶೋಕಿ ಮಾಡೋಕ್ಕೇನಪ್ಪ ನಾನು ನಿನಗೆ ದುಡ್ಡು ಕೊಡ್ತಾ ಇರೋದು. ನೀನು ಅಲ್ಲಿ ಕುತ್ಕೊಂಡು ಬಿಡ್ತೀಯಲ್ಲ ಹೊಗೆ, ಅದು ಹೊಗೆ ಅಲ್ಲ ಕಣಪ್ಪ, ನನ್ನ ಉಸಿರು. ನಾನಾರು ರಾಜಣ್ಣನ ಮಗ, ವಿಧಿಗರ್ಭ ಸಂಜಾತ, ಬೆಟ್ಟೇಗೌಡರ ಮೊಮ್ಮಗ, ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನು ಮೆಟ್ಟಿ ನಿಂತ ಮಹಾಶೂರ, ಅತಿಥಿ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯರ ಅಟ್ಟಹಾಸವನ್ನು ಮಟ್ಟಾಕಿದ ಮಹಾಸಾಹಸಿ, ಅತಳ ವಿತಳ ಸುತಳ ಪಾತಾಳ ತಳಾತಳವನ್ನು ಪಾದದಡಿಯಲ್ಲಿ ತುಳಿಯುತ್ತ ಮಹಾಪರಾಕ್ರಮಿ. ಕಾಲಿಟ್ಟರೆ ಬಿರುವುದು ಭೂಮಿ, ತಲೆ ಎತ್ತರೆ ಮಿಚ್ಚುವುದು ಬಾನು, ಕೈ ಎತ್ತರೆ ನಡುಗುವುದು ಸೃಷ್ಟಿಕರ್ತನ ಸೃಷ್ಟಿಯೇ ನನ್ನ ಮಾತನ್ನು ಕೇಳುವಾಗ ಯಗಸ್ತಿಕ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನು ಬೆಳಗಬೇಕಾದ ಈ ನನ್ನ ಕುಮಾರ. ಈ ಆಶ್ಚಾತ್ ಜ್ಯೋತಿಯಿಂದ ಇಂದು ನನಗೆ ನೆಮ್ಮದಿ ಇಲ್ಲವಾದರೆ ಇದೊಂದು ಜನ್ಮವೇ, ಇದೊಂದು ಬದುಕೆ. ಅಪ್ಪ ಹೇ ಬಾಲ್, ಲವಡಕ್ಕೆ ಬಾಲ್, ನಿನ್ನನ್ನು ನೋಡ್ತಾ ಇದ್ರೆ ಒಂದು ಕವನ ನೆನಪಾಗುತ್ತೆ, ಹೇಳ. ಸರಿ ಹೇಳಪ್ಪ. ಆಕಾಶದಲ್ಲಿದೆ ಮೋಡ, ನಿನ್ನನ್ನ ನನ್ನ ಮಗ ಅನ್ಕೊಂಡಲ್ಲೋ, ಅದೇ ನಾನು ಮಾಡಿದ ತಪ್ಪು ಕಣೋ ಲೌಡ. ಅಪ್ಪ ಆ ಬ್ಯಾಗ್ ನಂದಲ್ಲ, ಪ್ರವೀಣಂದು. ಅವನು ಅವ್ರ ಹುಡುಗಿ ಜೊತೆ ಹೋಗ್ಬೇಕು ಅಂತ ಬ್ಯಾಗ್ನ ನಮ್ಮ ಮನೇಲಿ ಬಿಟ್ಟು ಹೋಗೋನೆ. ಹಂಗೆ ಬಿಟ್ರೆ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ಬಿಡ್ತೀಯ ನೋಡು. ನನಗೆ ಗೊತ್ತಿತ್ತು ನನ್ನ ಮಗ ಅಂತವನಲ್ಲ ಅಂತ. ಹಂಗೆ ಅದರಲ್ಲಿ ಒಂದು ಕ್ವಾರ್ಟ್ರು ಎಣ್ಣೆ ಐತೆ, ಓಲ್ಡ್ ಮಂಕು, ತಗೊಂಡು ಬ್ಯಾಗ್ ಕೊಡು, ಅವನಿಗೆ ತಗೊಂಡೋಗಿ ಕೊಟ್ಬಿಡ್ತೀನಿ. ಸರಿ. ಅದನ್ನ ನೀನು ಹೇಳ್ಬಾರ, ನಾನು ಹೇಳ್ಬೇಕು. ನಿಮ್ಮಮ್ಮ ಏನಾದ್ರು ಕೇಳಿದ್ರೆ ಅಪ್ಪ ಚೆನ್ನಾಗಿ ಹೊಡಿತು, ಈಗ ಒಳ್ಳೆ ಬುದ್ಧಿ ಕಲ್ತೀನಿ ಅಂತ ಹೇಳು. ಬ್ಯಾಗ್ನ ನಾನು ತಗೊಂಡು ಹೋಗ್ತಾ ಇದ್ದೀನಿ. ನಾನೆಲ್ಲ ಕೇಳಿಸ್ಕೊಂಡೆ. ನನಗೆ ಆ ಸೊಪ್ಪನ್ನ ಕೊಟ್ಬಿಟ್ಟು ಹೋಗ್ರಿ, ನಾನು ಇವತ್ತು ಸೊಪ್ಪು ಸಾರು ಮಾಡಲೇಬೇಕು.